ಅವ್ರು ಯಾವ ಅರ್ಥದಲ್ಲಿ ಅವ್ರು ಹೇಳಿಕೆ ಕೊಟ್ಟವ್ರೆ ನನಗೂ ಅರ್ಥ ಆಗ್ತಿಲ್ಲ. ನಾನು ಬೆಳಗ್ಗೆ ನನಗೆಲ್ಲ ಫೋನ್ ಮಾಡಿ ಬಹಳಷ್ಟು ಜನ ಹೇಳಿಕೆ ನೋಡಿದ್ರ ಅಂತ ಅಂದ್ರು. ಒಂದು ವಿಚಾರ, ಈಗ ಅವರು ಡಾಕ್ಟ್ರು, ಹುಚ್ಚು ನಾಯಿಗಳು ಹಿಡ್ದಾಕಿ ಅಂತ ಹೇಳಿದ್ದಾರೆ. ಈಗ ಡಾಕ್ಟರ್ ಆಗಿದ್ಕೊಂಡು ಹುಚ್ಚು ನಾಯಿಗಳು ಕಂಡುಹಿಡಿಯುವಂಥ ಶಕ್ತಿ ಅವ್ರಿಗೆ ಇರ್ಬೋದೇನೋ. ಸೊ ಹಾಗಾಗಿ ವ್ಯಾಕ್ಸಿನೇಷನ್ ಅವ್ರ ಕಡೆಯಿಂದನೇ ಕೊಡ್ಬೇಕೀಗ ಅಂತ ಹೇಳಬಲ್ಲೆ. ಒಬ್ಬ ಸೀನಿಯರ್ ಮಂತ್ರಿಗಳಾಗಿದ್ಕೊಂಡು ಈ ಹೇಳಿಕೆಗಳು ಸಮಂಜಸ ಅಲ್ಲ ಅನ್ನೋದನ್ನ ನಾನೊಬ್ಬ ಚಿಕ್ಕ ವ್ಯಕ್ತಿಯಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವೆಲ್ಲ ಕಾರ್ಯಕರ್ತರುಗಳು, ಕಾಂಗ್ರೆಸ್ ಪಕ್ಷ ಒಂದು ಪಕ್ಷವಾಗಿ ಅಗಾಧವಾಗಿ ಬೆಳೆದಿದೆ, ಬಹಳಷ್ಟು ಜನ ತ್ಯಾಗ ಮಾಡಿದ್ದಾರೆ. ಕಾರ್ಯಕರ್ತರುಗಳು ನಮ್ಮ ಕಡೆ ಮುಖ ಮಾಡಿ ನೋಡ್ತಿರ್ತಾರೆ. ಏನಾರ ಅವರು ಯಾವ್ದು ಹಗುರವಾಗಿ ಹೇಳಿಕೆ ಏನಾರು ಕೊಟ್ಟಲ್ಲಿ ಆ ತರ ಹೇಳಿಕೆಗಳು ಕೊಡೋಂಥದ್ದು ಸೂಕ್ತ ಅಲ್ಲ ಅನ್ನೋದನ್ನ ನಾನು ಭಾವಿಸ್ತೇನೆ. ಇನ್ನೊಂದಷ್ಟು ಜನಕ್ಕೆ ಶಾಸಕರು ಸೇರ್ಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕಂತ ಪ್ರತಿನಿತ್ಯ ಮೀಡಿಯಾಗಳಲ್ಲಿ ಸ್ಟೇಟ್ಮೆಂಟ್ ಬರ್ತಾನೆ ಇದೆ. ಆದ್ರೆ ಹೈಕಮಾಂಡ್ ಆ ಗಟ್ಟಿ ನಿರ್ಧಾರ ತಗೊಂತಾ ಇಲ್ಲ, ಯಾಕೆ? ಇಲ್ಲ, ಈಗ ಸದ್ಯದಲ್ಲಿ ಇಡೀ ಕರ್ನಾಟಕ ಜನತೆನೆ ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಪಟ್ಟಿರೋದು ಸಹಜ. ಅದು ಅವ್ರ ಆಸೆ ಅಂತ ಹೇಳ್ಕೊಳ್ತಿರ್ಬೋದೇನೋ ಅನ್ನೋದು ಒಂದ್ ಕಡೆ ಆದ್ರೆ, ಅದನ್ನ ಸೂಕ್ತವಾಗಿ ನಿರ್ಧಾರ ತೆಗೆದುಕೊಳ್ಳೋದು ಹೈಕಮಾಂಡ್ ಅವರು. ನನಗೂ ಸಹ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ನೋಟಿಸ್ ಕೊಟ್ಟವ್ರೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಯಾರೂ ಅದನ್ನ ಮಾತನಾಡದಲೆ ಹೈಕಮಾಂಡ್ ಅವರು ನಿರ್ಧಾರ ತೆಗೆದುಕೊಳ್ಳೋ ತನಕ ಸಮಾಧಾನವಾಗಿ ಇರ್ಬೇಕು ಅನ್ನೋದನ್ನ ನಾನು ಕೇಳ್ಕೊತೀನಿ. ಯತೀಂದ್ರ ಸಿದ್ದರಾಮಯ್ಯನವರು ಅವರೇ ನಮ್ಮ ಹೈಕಮಾಂಡ್ ಅಲ್ವೇ, ಅವ್ರಿಗೆ ನೋಟಿಸ್ ಕೊಡಂಗಿಲ್ಲ ಅಂತ ಆಗಿದೆ ಬಿಡಿ. ಅದ್ರ ಬಗ್ಗೆ ಹೈಕಮಾಂಡ್ ಅವರು ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಈಗ ನಮ್ಮಲ್ಲಿ 400 ಎಕರೆ ಇದೆ. ಇದು ನಮ್ದು ಬ್ರೀಡಿಂಗ್ ಸೆಂಟ್ರು. ಸುಮಾರು ಟಿಪ್ಪು ಸುಲ್ತಾನ್ ಇಂದನೂ ಬ್ರಿಟಿಷ್ ಕಾಲದಿಂದನೂ ಉನ್ನತ ಮಟ್ಟದ ಬ್ರೀಡಿಂಗ್ ಕುದುರೆಗಳಾಗಿ ಬೇರೆ ಬೇರೆ ಹೊರದೇಶಕ್ಕೆಲ್ಲ ಹೋಗ್ತಿರುತ್ತೆ. ಇಲ್ಲಿ ಏನಾಗ್ತಿದೆ ಅಂತ ಅಂದ್ರೆ, ಯಾರೋ ಒಬ್ರು 1 ಕೋಟಿಗೆ ಏನೋ ಟೆಂಡರ್ ತೆಗೆದುಕೊಂಡು ಹೊರಟಂಥದ್ದು. ಅದು ಇದು ಆಗ್ಬಾರ್ದು ಅಂತ ಹೇಳಿ ಅದನ್ನ ಬ್ರೀಡಿಂಗ್ ಸೆಂಟರ್ನ ನಾನು ಗೌರ್ಮೆಂಟ್ ಅವರೇ ನಡೆಸಲಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನೊಂದ್ ಕಡೆ ಚೀಫ್ ಮಿನಿಸ್ಟರ್ ಸಾಹೇಬರು ಬ್ಯಾಂಗ್ಳೂರ್ ಟರ್ಫ್ ಕ್ಲಬ್ ನ ಶಿಫ್ಟ್ ಮಾಡ್ತೀನಿ ಅಂತ ಕೇಳ್ಕೊಂಡ್ರು. ಆಗ ಇದು ಕುದುರೆಗೆ ಸಂಬಂಧಪಟ್ಟಿದ್ದಲ್ಲ ಅಂತಂದು ಒಂದ್ ಕಡೆ ಅನುಕೂಲತೆ ಇದೆ, ಒಂದ್ ಕಡೆ ಅನಾನುಕೂಲತೆ ಇದೆ. ಅನುಕೂಲತೆ ಏನು ಅಂತಂದ್ರೆ, ನಮ್ಗೆ ಬಿಸ್ನೆಸ್ ಒಂದು ಬೆಳಿಲಿಕ್ಕೆ, ವಾಣಿಜ್ಯ ಉದ್ಯಮ ಆಗಿ ಬೆಳಿಲಿಕ್ಕೆ ಅವಕಾಶ ಇದೆ. ಬೇರೆ ಬೇರೆ ದೇಶದಿಂದೆಲ್ಲ ಬಂದು ಇಲ್ಲಿ ವ್ಯವಸ್ಥೆ, ಹಲವಾರು ಬೆಳವಣಿಗೆಗಳು ಆಗುವಂತ ಒಂದು ವ್ಯವಸ್ಥೆ ಒಂದ್ ಕಡೆ ಆದ್ರೆ, ಅನಾನುಕೂಲತೆ ಎಲ್ಲೋ ಒಂದ್ ಕಡೆ ಈ ಮಕ್ಳುಗಳು ಈ ಒಂದು ಜೂಜಿಗೆ ಶರಣಾಗ್ತಾರ ಅನ್ನೋ ಒಂದು ಭಯ, ಆತಂಕ ನನ್ ಕಾಡ್ತಾ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆನೂ ಒಂದ್ ಸ್ವಲ್ಪ ಸೂಕ್ಷ್ಮ ಗಮನಿಸ್ಬೇಕು. ಅದನ್ನ ಯಾವ ರೀತಿ ತಡೆ ಹಿಡಿಬೇಕು ಅನ್ನೋದನ್ನ ನಾನು ಸಹ ಎಲ್ಲ ಕಡೆನೂ ಕಾನೂನು ಯಾವ ರೀತಿ ತರಬೇಕು, ನನ್ನ ಸ್ಥಳೀಯ ಕುಣಿಗಲಿನ ರೈತರ ಮಕ್ಳುಗಳು ಈ ಸುಳಿಗೆ ಸಿಗಾಕಬಾರ್ದು ಅನ್ನೋದು ಆಲೋಚನೆಯಲ್ಲಿ ಇದ್ದೀನಿ ನಾನು. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಅದೇನು ಅಂತ. MLA ಅವರು ವೈಯಕ್ತಿಕವಾಗಿ ಹೋಗುವಂಥದ್ದನ್ನ ನಾವು ಪ್ರಶ್ನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಈಗ ಅವರು ಕುಟುಂಬದ ಸಮೇತ ಹೋಗಿರ್ತಾರೆ. ಎಲ್ಲ ಒಂದ್ ಕಡೆ ಈಗ ಬಜೆಟ್ ಮಾರ್ಚ್ 6ನೇ ತಾರೀಕು ಶುರು ಆಗುತ್ತೆ, ಅದಕ್ಕಿಂತ ಮುಂಚೆ ಹೋಗಿ ಬರೋಣ ಅಂತ ಆಸೆಲಿ ಇದಾರೆ, ಹೋಗಿರ್ತಾರೆ. ಸೊ ಹಾಗಾಗಿ ಅವರ ಸ್ವಂತ ಹಣದಿಂದ ಹೋಗೋದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಕೂಡುದು ಅಂತ ನಾನ್ ಭಾವಿಸ್ತೇನೆ. ನನ್ನ ಯಾರು ಕರೆದಿಲ್ಲ, ಕೇಳಿಲ್ಲ, ನಮ್ಗೆ ದುಡ್ಡು ಇಲ್ಲ ನನ್ನ ಹತ್ರ ಹೋಗ್ಲಿಕ್ಕೆ. ಸೊ ಹಾಗಾಗಿ ಸದ್ಯದಲ್ಲಿ ನನಗೆ ನಮ್ಮ ತಾಲೂಕಿನ ಕ್ಷೇತ್ರದ ಬೆಳವಣಿಗೆಗೆ ಒತ್ತು ಕೊಡಬೇಕು ಅಂತೇಳಿ ಇವತ್ತು KDP ಮೀಟಿಂಗ್ ಮಾಡ್ತಾ ಇದ್ದೀನಿ. ನಿನ್ನೆ ಎಲ್ಲ ತಹಸೀಲ್ದಾರ್ದು ಮತ್ತು ರೆವಿನ್ಯೂ ಇಲಾಖೆ ಮೀಟಿಂಗ್ ಮಾಡಿದೆ. ನಾಳೆ ಎಲ್ಲ ಜನತಾ ಸಂದರ್ಶನ ಮಾಡ್ತೀನಿ. ನನಗೆ ಸೂಕ್ತವಾಗಿ ಇದು ಬಜೆಟ್ ಹೋಗಿಂತ ಮುಂಚೆ ನನ್ನ ಕ್ಷೇತ್ರದ ಹಲವಾರು ಸಮಸ್ಯೆಗಳ ವಿಚಾರಗಳನ್ನ ತಿಳ್ಕೊಂಡು ಹೋಗಿ, ನಾನು ನನ್ನ ಮನಸ್ಸು ಶುದ್ಧವಾಗಿ ಹೋಗಿ ಪವಿತ್ರವಾದಂತ ವಿಧಾನಸೌಧದಲ್ಲಿ ಕೂತು ನಾನು ಪ್ರಶ್ನೆ ಮಾಡಂತ ಹಿನ್ನೆಲೆಯಲ್ಲಿ ಇದ್ದೀನಿ. ಕುಣಿಗಲ್ಗೆ ಬೇಕಾಗಿದೆ. ಇವಾಗ 400 ಕೋಟಿ ರಸ್ತೆ ಮಾಡಿಸಿದ್ದೇವೆ, ಇನ್ನೂ ಬೇಕು ಅಂತ ಹಾಗೆ ಆಸೆ ಇದೆ. ಈಗ ಹೆಚ್ಚಿನದಾಗಿ ಮೆಡಿಕಲ್ ಕಾಲೇಜು ನನ್ನ ಒಂದು ಡ್ರೀಮ್. ಅದು ಈಗ ಆಸ್ಪತ್ರೆ ಇನ್ಫೋಸಿಸ್ ಮಾಡಿದೀವಿ, ಅದಕ್ಕಿಷ್ಟೇ ಎಲ್ಲ ರೀತಿಲೂ ಗ್ರಾಂಟ್ಸ್ ಬೇಕು. ಅದಕ್ಕಿಂತ ಹೆಚ್ಚಿನದಾಗಿ 1,000 ಕೋಟಿ ಏನು ನಾವು ನೀರಾವರಿ ತರಲಿಕ್ಕೆ ಕೊಟ್ಟಿದ್ದೀವಿ ಹಾಸನದು, ಅದನ್ನ ಈಗ ಮೊನ್ನೆ ಮೀಟಿಂಗ್ ಅಲ್ಲಿ ಅಕ್ವಿಷನ್ ಪ್ರೋಗ್ರಾಮ್ ಮುಗಿತಾ ಇದೆ. ಅದಾದ್ಮೇಲೆ ಪೈಪ್ಲೈನ್ ಹಾಕಂತ ಕೆಲಸ ಆಗಬೇಕು. ಈಗ ಬಹಳಷ್ಟು ಕಡೆ ಟೆಂಡರ್ಗಳು ಆಗಿದೆ, ಅತಿ ಶೀಘ್ರದಲ್ಲೇ ಕಾಮಗಾರಿ ಶುರು ಆಗಬೇಕು. ಈ ನಾನಾ ತರ ವಿಚಾರಗಳಿದೆ. ರಾಗಿ ಖರೀದಿ ಕೇಂದ್ರ ಶುರು ಮಾಡಬೇಕು. ಸೊ ಹಾಗಾಗಿ ಎಲ್ಲ ಪ್ರಶ್ನೆಗಳನ್ನ ನಾನು ಒಂದೊಂದಾಗಿ
ಒಗ್ಗೂಡಿ ನಾನು ನನ್ನ ತಾಲೂಕಿನ ವಿಚಾರಗಳನ್ನ ಬಜೆಟಲ್ಲಿ ತರಕ್ಕೆ ಪ್ರಯತ್ನ ಮಾಡ್ತೇನೆ.